ಯಾಕಮ್ಮ ದೀಪು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಸರ್, ಸೆಕ್ಯೂರಿಟಿ ಅಣ್ಣ ಹೇಳಿದ್ ಕೇಳಿ ಆಶ್ಚರ್ಯ ಅನುಮಾನ ಎರಡೂ ಆಗ್ತಿದೆ. ಸೌಂದರ್ಯ ಮೇಡಮ್ ರೋಹಿತ್ ಅವ್ರು ಒಳ್ಳೆಯವರಲ್ಲ ಅಂತ ಗೊತ್ತಿದ್ದೆ, ಬೇಕು ಅಂತ ಅಕ್ಕನ ಮದುವೆ ಅವನ ಜೊತೆ ಮಾಡ್ತಿದಾರಾ ಅನಿಸ್ತಿದೆ. ಹೌದು, ರೋಹಿತ್ ಬಗ್ಗೆ ಆ ಸೆಕ್ಯೂರಿಟಿ ಹೇಳಿದ್ಮೇಲೆ ನನಗೂ ಆ ಅನುಮಾನನೇ ಬರ್ತಾ ಇದೆ. ಮೊದಲು ಆ ರೋಹಿತ್ ಎಲ್ಲಿದ್ದಾನೆ ಅಂತ ಹುಡುಕ್ಬೇಕು. ಅವ್ರು ಸಿಗ್ತಾರೆ ಅಂತ ಅನ್ಸುತ್ತಾ ಸರ್? ಅವನಿರೋ ಅಡ್ರೆಸ್ಸು ಇಲ್ಲೇ ಎಲ್ಲೋ ಇರ್ಬೋದು. ಡೋರ್ ನಂಬರು ಹಿಂದೆ ಮುಂದೆ ಆಗಿರ್ಬೋದು. ಅಕ್ಕಪಕ್ಕದವ್ರನ್ನ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸರ್, ಒಂದು ನಿಮಿಷ. ಇವ್ರನ್ನ ನೋಡಿದ್ದೀರಾ? ಓ, ಇವನು ನಮ್ಮ ಸುರೇಶ. ಸರ್, ಸುರೇಶ್ ಅಲ್ಲ ಇವ್ರ ಹೆಸರು, ರೋಹಿತ್ ಅಂತ. ಓ, ಇವನು ತನ್ನ ಬಣ್ಣ ಮಾತ್ರ ಬದಲಾಯಿಸ್ತಾನೆ ಅನ್ಕೊಂಡಿದ್ದೆ, ಆದರೆ ಈಗ ಅವನ ಹೆಸರು ಬೇರೆ ಬದಲಾಯಿಸ್ತಾ ಇದ್ದಾನಾ? ಅದು ಇವ್ರನ್ನ ಮೀಟ್ ಮಾಡಬೇಕಾಗಿತ್ತು. ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾ? ಓ, ಎಲ್ರು ಇವನು ಹುಡ್ಕೊಂಡ್ ಬರ್ತಾನೆ ಇರ್ತಾರೆ ಬಿಡಿ. ಏನು? ಏನಿಲ್ಲ, ಅಲ್ಲಿ ಕಾಣಿಸಿರೋ ಬಿಲ್ಡಿಂಗು ಅಲ್ಲೋಗಿ ಸಿಗ್ತಾನೆ. ಅವ್ರಿಗೆ ಅಲ್ಲೇನು ಕೆಲಸ? ಅವ್ನು ಕಟ್ಟೋ ಬಿಲ್ಡಿಂಗ್ ಆಗ್ತಾನೆ ಕೆಲಸ. ದೀಪು, ಮೋಸ್ಟ್ಲಿ ಬಿಲ್ಡರ್ ಇರಬೇಕು. ಬಾ ಹೋಗೋಣ. ನಾವು 20 ಮೂಟೆ ಸಿಮೆಂಟ್ ಕಳ್ತಾನ, ಕೆಲಸ ಎಲ್ಲ ನಿಂತು ಹೋಗ್ಬಿಟ್ಟೈತೆ. ಲೋ ಸುರೇಶ, ಏನೋ ಫೋನ್ ನೋಡ್ಕೊಂತ ಇದೆಯಾ? ಮೇಸ್ತ್ರಿ ಬಂದ್ರೆ ಅಷ್ಟೇ, ಇವತ್ತು ಮನೆ ಕಳ್ಸೋದಂತೂ ಗ್ಯಾರಂಟಿ. ಲೇ, ಅವನೇನ ನನ್ನನ್ನು ಕಳಿಸೋದು? ನಾನೇ ನಾಳೆಯಿಂದ ಬರಲ್ಲ ಕಣ. ಏನೋ ಹೇಳ್ತಾ ಇದೆಯಾ? ನಾಳೆ ಲಾಟ್ರಿ ಹೊಡಿತದ ನನಗೆ. ಯಾವುದು? ಅರ್ಚನಾ ಅನ್ನೋ ಜಾಕ್ ಪಾಟ್ ಹೊಡೆದಿದೆ. ನಾಳೆ ನಾನು ಕೋಟ್ಯಾಧಿಪತಿ ಆಗ್ತಾ ಇದ್ದೀನಿ. ಹೌದಾ? ನನ್ನ ನಿನ್ ಜೊತೆ ಕರ್ಕೊಂಡು ಹೋಗೋ ಸುರೇಶ. ನಾನು ಸುರೇಶ ಅಲ್ಲ ಕಣೋ, ಇನ್ಮೇಲೆ ನನ್ನ ಹೆಸರು ರೋಹಿತ್ ಅಂತ ಬದಲಾಯಿಸ್ಕೊಂಡಿದ್ದೀನಿ. ಹೆಸರೇ ಬದಲಾಯಿಸ್ಬಿಟ್ಟ? ಹೌದು, ಆದ್ರೆ ನಿನ್ನನ್ನು ಮಾತ್ರ ಕರ್ಕೊಂಡು ಹೋಗಲ್ಲ. ಆ ಮೇಸ್ತ್ರಿ ಹೇಳಿದ ಕೆಲಸ ಮಾಡ್ಕೊಂಡು ನೀನ್ ಇಲ್ಲೇ ಬಿದ್ದಿರು. ಎಲ್ಲ ಹೇಗಾಯ್ತು, ಯಾಕಾಯ್ತು ಅಂತ ನನಗೆ ಗೊತ್ತಿಲ್ಲ ನರಸಿಂಹ ಅವ್ರೆ. ಮೊನ್ನೆ ನೋಡಿದ್ರೆ ನನ್ನ ಅರ್ಚನಾ ಮೇಲೆ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದ್ರು. ನಿನ್ನೆ ನೋಡಿದ್ರೆ ಯಾವುದೋ ಲಾರಿ ಡ್ರೈವರ್ ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ದೇವ್ರ ದಯಿಂದ ಹೇಗೋ ಬಚಾವಾದೆ. ಯಾರೋ ಪುಣ್ಯಾತ್ಮರು ನನ್ನ ಸರಿಯಾದ ಟೈಮಿಗೆ ಇಲ್ಲಿ ಬಂದು ಸೇರಿಸಿದ್ದಾರೆ. ಅದಕ್ಕೆ ಜೀವ ಇದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಬದುಕಿರ್ತಾ ಇರಲಿಲ್ಲ. ಯಾಕೆ ಹೀಗೆ ಮಾತಾಡ್ತೀರಾ ಮಿಸ್ಟ್ರೆ? ಮನುಷ್ಯನ ಆಯಸ್ಸು ಗಟ್ಟಿಯಾಗಿದ್ರೆ ಅವನು ಒಂದು ಬಂಡೆ ಕಲ್ಲಿಗೆ ತಲೆ ಚಚ್ಕೊಂಡ್ರು ಸಾಯಲ್ವಂತೆ. ಅದೇ ಆಯಸ್ಸು ಮುಗ್ದಿದ್ರೆ ಕಂಬಳಿ ಹೊತ್ಕೊಂಡು ಮನೇಲಿ ಮಲಗಿದ್ರು ಸಾವು ಯಾವುದೋ ಒಂದು ರೂಪದಲ್ಲಿ ಹುಡ್ಕೊಂಡ್ಬರುತ್ತೆ. ನಿಮ್ಮ ಆಯಸ್ಸು ಗಟ್ಟಿಯಾಗಿದೆ, ಧೈರ್ಯವಾಗಿದೆ, ಹೀಗೆಲ್ಲ ಯೋಚನೆ ಮಾಡಬೇಡಿ. ಬದುಕಿದ್ರೆ ನಮ್ಮ ಇಷ್ಟ ಬಂದಂಗೆ ಬದುಕಬೇಕು. ನಾವು ಇಷ್ಟಪಡೋರಿಂದ, ನಮ್ಮನ್ನು ಇಷ್ಟಪಡೋರಿಂದ ದೂರ ಇದ್ದು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಅಲ್ಲ ಮಿಸ್ಟ್ರೆ, ಇಷ್ಟೆಲ್ಲ ಮಾತಾಡೋರು ಮೊನ್ನೆ ಅರ್ಚನಾ ಯಾಕೆ ದೂರ ಮಾಡಿದ್ರಿ? ನಾನು ಕಣ್ಣು ಮುಚ್ಚೋದ್ರೊಳಗೆ ನನ್ನ ಮಗಳು ಮದುವೆ ಮಾಡಬೇಕು, ಅದೊಂದೇ ನನ್ನ ಕೊನೆ ಆಸೆ. ಪ್ರೀತಿ ಅನ್ನೋದು ಸಮುದ್ರದ ಆಳದಲ್ಲಿರೋ ಕಪ್ಪೆ ಚಿಪ್ಪಿನೊಳಗಿರೋ ಮುತ್ತಿನ ಥರ. ಅದು ಎಲ್ರಿಗೂ ಸಿಗಲ್ಲ. ಸಿಕ್ತಾಗ ಜೋಪಾನವಾಗಿ ಕಾಪಾಡ್ಕೊಂಬೆ, ಇಲ್ಲದೆ ಹೋದ್ರೆ ಅದು ಬೇರೆಯವ್ರ ಪಾಲಾಗುತ್ತೆ. ಈ ಪ್ರಪಂಚದಲ್ಲಿ ಹಸುಗಿಂತ ಪ್ರೀತಿ ಸಿಗದೆ ಸತ್ತಿರೋರೇ ಹೆಚ್ಚು. ಪ್ರೀತಿಗೆ ಅಷ್ಟು ಶಕ್ತಿ ಇದೆ ಮಿಸ್ಟ್ರೆ. ನಿಜ ನರಸಿಂಹ ಅವರೇ, ಆದರೆ ನನ್ನ ಹಣೆ ಬರದಲ್ಲಿ ಅರ್ಚನವ್ರನ್ನ ಪಡೆಯೋ ಅದೃಷ್ಟ ಬರ್ತಿಲ್ಲ. ಅವ್ರಿಗಾಗಲೇ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಆಗಿದೆ. ನಾಳೆ ಮದುವೆನೂ ಆಗುತ್ತೆ. ಮಿಸ್ಟರ್, ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೋತಾ ಇದ್ದೀರಾ. ಭಾವನೆ ನಿಮ್ಮನ್ನ ಬೆಂಗಳೂರಿಗೆ ಕರ್ಸ್ಕೊತಾ ಇದ್ದೀನಿ ಅಂತ ದೀಪ ಹೇಳಿದ್ಲು. ಅವ್ರ ಹತ್ರ ಧೈರ್ಯವಾಗಿ ಮಾತಾಡಿ, ಅರ್ಚನಾ ಮದುವೆ ಆಗ್ತೀನಿ ಅಂತ ಹೇಳಿ, ಅವ್ರು ಖಂಡಿತ ಒಪ್ಕೋತಾರೆ. ನೋಡಿ, ಭಾವನೆ ನಿಮ್ಗೆ ಹೇಳಿದ್ದಾರೆ ಅಂದರೆ ಖಂಡಿತ ಅವ್ರು ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಇಷ್ಟು ದಿನ ನನ್ನನ್ನು ಯಾವುದೋ ಜನ್ಮದ ವೈರಿ ಥರ ನೋಡ್ತಾ ಚಿರೋರೇ ನನಗೆ ಕಾಲ್ ಮಾಡಿ, ಅರ್ಚನವ್ರ ಎಂಗೇಜ್ಮೆಂಟ್ ಆಗ್ತಾಯಿದೆ, ನೀವು ಆದಷ್ಟು ಬೇಗ ಬೆಂಗಳೂರಿಗೆ ಬನ್ನಿ ಅಂತ ಅವರೇ ಹೇಳಿದ್ರು. ನಾನೇ ಎಲ್ಲ ಬಗೆಹರಿಸ್ತೀನಿ ಅಂತಲೂ ಹೇಳಿದ್ರು. ಅವ್ರ ಮಾತಿನ ಮೇಲೆ ನಂಬಿಕೆ ಇಟ್ಟೆ. ಅರ್ಜೆಂಟಲ್ಲಿ ನಾನು ಹೊರಟೆ. ಅಷ್ಟಲ್ಲಿ ಹೀಗೆಲ್ಲ ಆಗೋಯ್ತು. ಬಹುಶಃ ಅವ್ರ ಜೊತೆ ಒಂದಾಗಬೇಕು ಅಂತ ನನ್ನ ಹಣೆಯಲ್ಲೇ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗೋಯ್ತು. ಹಾಗೆ ಯಾಕೆ ಅನ್ಕೊಂತೀರಾ ಮೇಷ್ಟ್ರೆ? ಅರ್ಚನಾ ಅವ್ರಿಗೆ ಬರೀ ಎಂಗೇಜ್ಮೆಂಟ್ ಆಗಿರೋದು.
ಇನ್ನು ಮದುವೆ ಆಗಿಲ್ಲ. ಅರ್ಚನಾ ಅವರು ತುಂಬ ಗಟ್ಟಿಗಿತ್ತು. ಕೊನೆವರೆಗೂ ನನ್ನ ಬಿಟ್ಕೊಡ್ಲಿಲ್ಲ. ನಾನೇ ಅವ್ರನ್ನ ದೂರ ಮಾಡ್ಕೊಂಡಿದ್ದು. ಕೆಲವು ಸಲ ನಮ್ಗೆ ಇಷ್ಟ ಆಗದೆ ಇದ್ರು ಕಷ್ಟ ಆದರೂ ಒಪ್ಕೋಬೇಕಾಗತ್ತೆ. ಅದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು. ಜಾಜಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೋಬಾ. ಇದು ತಂದ್ಯಾ, ಹೇಳಿಡಿ. ಈಗ ನೋಡು, ಈ ರಿಂಗ್ ನಿನ್ನ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಹಾಗೆ ಅಭ್ಯಾಸ ಆಗ್ಬಿಡುತ್ತೆ.